ಇಂದಿಗೆ 6ನೇ ದಿನಕ್ಕೆ ಕಾಲಿಡ್ತಾ ಇದೆ ಚಳಿಗಾಲದ ಅಧಿವೇಶನ. ಇಂದು ಕೂಡ ಉತ್ತರ ಕರ್ನಾಟಕ ಭಾಗದ ಸಮಸ್ಯೆಗಳ ಕುರಿತು ಚರ್ಚೆಯನ್ನ ಮಾಡಲಿದ್ದು 3 ದಿನಗಳ ಕಾಲ, ನಿನ್ನೆಯಿಂದ 3 ದಿನಗಳ ಕಾಲ ಉತ್ತರ ಕರ್ನಾಟಕ ಭಾಗದ ಹಲವು ವಿಚಾರಗಳನ್ನ ಚರ್ಚೆ ಮಾಡಲಾಗಿದ್ದು ಇಂದು ಕೂಡ ಉತ್ತರ ಕರ್ನಾಟಕ ಭಾಗದ ಸಮಸ್ಯೆಗಳ ಕುರಿತು ಚರ್ಚೆಯನ್ನ ಮಾಡಲಾಗುತ್ತೆ. ನೀರಾವರಿ ಯೋಜನೆಗಳು ಅನುಷ್ಠಾನದ ಬಗ್ಗೆ ಪ್ರಸ್ತಾಪವನ್ನ ಮಾಡ್ತಾರೆ. ಹಲವು ಉತ್ತರ ಕರ್ನಾಟಕ ಭಾಗದ ಶಾಸಕರು ಚರ್ಚೆಯಲ್ಲಿ ಭಾಗಿಯಾಗಿದ್ದಾರೆ. ಈಗ 6ನೇ ದಿನಕ್ಕೆ ಕಾಲಿಟ್ಟಿದೆ ಚಳಿಗಾಲದ ಅಧಿವೇಶನ. ನೀರಾವರಿ ಯೋಜನೆಗಳ ಅನುಷ್ಠಾನದ ಬಗ್ಗೆ ಪ್ರಸ್ತಾಪ ಸಾಧ್ಯತೆ ಇದೆ. ಇವತ್ತು ಕೂಡ ಉತ್ತರ ಕರ್ನಾಟಕ ಭಾಗದ ಸಮಸ್ಯೆಗಳ ಕುರಿತು ಚರ್ಚೆ ಮಾಡಲಾಗುತ್ತೆ. ಅನುಷ್ಠಾನದ ಬಗ್ಗೆ ಪ್ರಸ್ತಾಪ ಆಗಲಿದ್ದು ನಿನ್ನೆ ಹಲವು ಉತ್ತರ ಕರ್ನಾಟಕದ ಶಾಸಕರು ಚರ್ಚೆಯಲ್ಲಿ ಭಾಗಿಯಾಗಿದ್ರು. ಬಳ್ಳಾರಿ ಜಿಲ್ಲೆಯ ಬಾಣಂತಿಯರ ಸಾವು ಕೂಡ ಚರ್ಚೆ ಆಗೋ ಸಾಧ್ಯತೆ ಇದ್ದು ಸರ್ಕಾರದಿಂದ ಕೈಗೊಂಡ ಕ್ರಮಗಳ ಕುರಿತು ಆರೋಗ್ಯ ಸಚಿವರು ಉತ್ತರವನ್ನ ಕೊಟ್ಟರು. ಈ ವೇಳೆ ಸದನದಲ್ಲಿ ವಾದ ವಿವಾದ ಆಗುವ ಸಾಧ್ಯತೆ ಇದೆ. ಅವರೇನೇ ಸಮಂಜಾಯಿಷಿ ಕೊಟ್ಟರು ಕೂಡ ಮತ್ತು ತಾರಕ ಕೇಳುತ್ತೆ. ನಿನ್ನೆ ಒಂದಷ್ಟು ಉತ್ತರ ಕರ್ನಾಟಕ ಭಾಗದಲ್ಲಿ, ಮೊದಲಿಗೆ ಬೀದರ್ ಭಾಗದ ಶಾಸಕರು ಸಮಸ್ಯೆಗಳ ಬಗ್ಗೆ ಮಾತನಾಡ್ತಾ ಇದ್ರು, ಏನೆಲ್ಲ ಆಗಬೇಕು ಅಂತ. ಇಂದು ಕೂಡ ಚರ್ಚೆ ಆಗೋ ಸಾಧ್ಯತೆ ಇದೆ. ಉತ್ತರ ಕರ್ನಾಟಕ ಭಾಗದ ಸಮಸ್ಯೆಗಳ ವಿಚಾರ. ಎಂದು ಕೂಡ ಉತ್ತರ ಕರ್ನಾಟಕ ಭಾಗದ ಸಮಸ್ಯೆಗಳ ಕುರಿತು ಚರ್ಚೆಯನ್ನ ಮಾಡಲಾಗತ್ತೆ. ಇನ್ನೆರಡು ದಿನ ಉತ್ತರ ಕರ್ನಾಟಕ ಭಾಗಗಳ ವಿಚಾರಕ್ಕೇನೆ ಅನುವು ಮಾಡಿಕೊಡೋದು. ಸಾಕಷ್ಟು ಉತ್ತರ ಕರ್ನಾಟಕದಲ್ಲಿ ಸಮಸ್ಯೆ ಇದೆ. ನೀರಾವರಿ ಸಮಸ್ಯೆ ಆಗಿರ್ಬೋದು, ರೈತರ ಬೆಳೆಗಳಿಗೆ ಬೆಂಬಲ ಬೆಲೆ, ಅದು ಕಬ್ಬು ಬೆಳೆಗಾರರು ಸಾಕಷ್ಟಿದ್ದಾರೆ ಉತ್ತರ ಕರ್ನಾಟಕ ಭಾಗದಲ್ಲಿ. ಅವರಿಗೆ ಒಂದು ಬೆಂಬಲ ಬೆಲೆಯನ್ನ ಕೊಡುವ ವಿಚಾರ ಆಗಿರ್ಬೋದು, ಕಲ್ಪಿಸಿಕೊಡೋ ವಿಚಾರ, ಇವೆಲ್ಲವೂ ಕೂಡ ಚರ್ಚೆಯಾಗಿತ್ತು. ಇವತ್ತು ಕೂಡ ಚರ್ಚೆ ಆಗೋ ಸಾಧ್ಯತೆ ಇದೆ. ಜೊತೆಗೆ ಬಾಣಂತಿಯರ ಸಾವು, ರಾಯಚೂರು ಆಗಿರಬಹುದು, ಬಳ್ಳಾರಿ ಆಗಿರಬಹುದು, ಬೆಳಗಾವಿ, ಈ ಭಾಗದಲ್ಲೆಲ್ಲ ಆದಂತಹ ಬಾಣಂತಿಯರ ಸಾವಿನ ಪ್ರಕರಣ ಕೂಡ ಚರ್ಚೆಯಾಗಲಿದ್ದು ಇವತ್ತು ದಿನೇಶ್ ಗುಂಡೂರಾವ್ ಅವರು ಕೂಡ ಅದಕ್ಕೆ ಉತ್ತರವನ್ನ ಕೊಡಬೇಕಾಗುತ್ತೆ. ಈ ವೇಳೆ ಸದನದಲ್ಲಿ ವಾದ ಪ್ರತಿವಾದ ಆಗೋ ಸಾಧ್ಯತೆಗಳು ಕೂಡ ಇದೆ. 6ನೇ ದಿನಕ್ಕೆ ಕಾಲಿಟ್ಟಿದೆ ಚಳಿಗಾಲದ ಅಧಿವೇಶನ. ನಿನ್ನೆ ಹಲವು ಉತ್ತರ ಕರ್ನಾಟಕದ ಭಾಗದ ಶಾಸಕರು ಚರ್ಚೆಯಲ್ಲಿ ಭಾಗವಹಿಸಿದ್ದು ಇವತ್ತು ಕೂಡ ಒಂದಷ್ಟು ಶಾಸಕರು ತಮ್ಮ ಭಾಗದ ಸಮಸ್ಯೆಗಳ ಕುರಿತು ಮಾತನಾಡ್ತಾರೆ. ಸರ್ಕಾರ ಕೈಗೊಂಡಿರುವ ಕ್ರಮಗಳೇನಿದೆ, ಸಮಸ್ಯೆಗಳು, ನೀರಾವರಿ ಸಮಸ್ಯೆ, ಬಜೆಟ್ನಲ್ಲೆಲ್ಲ ಅನುದಾನ ಬಿಡುಗಡೆ ಆಗುತ್ತೆ, ಅನುದಾನ ಎಲ್ಲಿಗೆ ಹೋಗುತ್ತೆ? ಹಾಗಾದ್ರೆ ಕೃಷ್ಣ ಮೇಲ್ದಂಡೆ ಯೋಜನೆ ಆಗಿರ್ಬೋದು, ಮಹದಾಯಿ ಯೋಜನೆ ಆಗಿರ್ಬೋದು, ಎಷ್ಟು ವರ್ಷಗಳಿಂದ ಹೋರಾಟ ಮಾಡ್ತಾ ಬರ್ತಾ ಇದ್ದಾರೆ, ದಶಕಗಳಿಂದ ಹೋರಾಟ ಮಾಡ್ಕೊಂಡು ಬಂದ್ರು, ಅದಕ್ಕೊಂದು ತಾರ್ಕಿಕ ಅಂತ್ಯ ಅನ್ನೋದು ಸಿಗ್ತಾ ಇಲ್ಲ. ಇಂದಾದ್ರೂ ತಾರ್ಕಿಕ ಅಂತ್ಯ ಕಾಣಿಸಿ ಅಂತ. ಚಳಿಗಾಲದ ಅಧಿವೇಶನ ಬೆಳಗಾವಿಯಲ್ಲಿ ನಡೆಯುತ್ತೆ ಅಂದ್ರೆ ಅಲ್ಲಿ ಏನೋ ಉತ್ತರ ಕರ್ನಾಟಕದ ಜನರಿಗೆ ಒಂದು ಮಹದಾಶೆ, ಏನೋ ಆಗತ್ತೆ. ಕೇವಲ ಸಭೆ, ವಿಧಾನಸಭೆಯಲ್ಲಿ ಮಾತ್ರ ಅಲ್ಲ, ಪರಿಷತ್ನಲ್ಲೂ ಕೂಡ, ಪರಿಷತ್ ಕಲಾಪ ಏನ್ ನಡೀತಾ ಇದೆ ಅಲ್ಲೂ ಕೂಡ ಸಾಕಷ್ಟು ವಿಚಾರಗಳು ಚರ್ಚೆ ಆಗಿದೆ. ತಡರಾತ್ರಿವರೆಗೂ ಕೂಡ ನಿನ್ನೆ ಸದನ ಮುಂದುವರೆದಿತ್ತು. ಸಾಕಷ್ಟು ಚರ್ಚೆಗಳಾಗಬೇಕಾಗಿದೆ. ಇನ್ನು ಕೂಡ ಇನ್ನೊಂದು 3-4 ದಿನ ಅಷ್ಟೇ ಇರೋದು, ಮುಗ್ದೇ ಹೋಗತ್ತೆ. ಈ ಶುಕ್ರವಾರಕ್ಕೆ ಚಳಿಗಾಲದ ಅಧಿವೇಶನ ಅಂತ್ಯ ಆದ್ರೆ ಏನ್ ಯೂಸ್? ನಿನ್ನೆ ಉತ್ತರ ಕರ್ನಾಟಕ ಭಾಗದ ಚರ್ಚೆ ಮಾಡಿ ಅಂತಂದ್ರೆ 150 ಕೋಟಿ ವಕ್ಫ್ ವಿಚಾರ ಅಂತ ತರ್ತೀರಾ. ಇದೇ ಮುಂದುವರೆದ್ರೆ ಅಲ್ಲಿನ ಜನರಿಗೆ ಏನು ಸಂದೇಶ ರವಾನೆ ಮಾಡ್ತೀರಾ? ಚಳಿಗಾಲದ ಅಧಿವೇಶನ ಅಲ್ಲಿ ನಡೆಯೋದೇ ವೇಸ್ಟ್ ಅಂತ ಅನ್ಸ್ಬಿಡುತ್ತಲ್ಲ, ಆ ಭಾಗಕ್ಕೇನು ನೀವು
ಕೊಡುಗೆನೇ ಕೊಡಲ್ಲ, ಈ ಅಧಿವೇಶನದಲ್ಲಿ ಚರ್ಚೆಗೆ ಅವಕಾಶನೇ ಕೊಡಲ್ಲ ಅಂದ್ರೆ ಅಲ್ಲಿಗೆ ಯಾಕೆ ಹೋಗ್ಬೇಕು ಸದನ ನಡೆಸಕ್ಕೆ? ಎಲ್ಲ ವಿಚಾರಗಳು ಕೂಡ ಸಾಕಷ್ಟು ಚರ್ಚೆಯಲ್ಲಿದ್ದು ನಿನ್ನೆಯಿಂದಲೂ ಕೂಡ ಉತ್ತರ ಕರ್ನಾಟಕ ಭಾಗದ ಸಮಸ್ಯೆಗಳ ಚರ್ಚೆಗೆ ಅವಕಾಶವನ್ನ ಮಾಡಿಕೊಡಲಾಗಿದೆ. 4 ದಿನದಲ್ಲಿ ಅಧಿವೇಶನನೇ ಮುಗಿದು ಹೋಗುತ್ತೆ. ಅಷ್ಟರೊಳಗೆ ಒಂದಷ್ಟು ಸಮಸ್ಯೆಗಳ ಬಗ್ಗೆ ಮಾತನಾಡಬೇಕು. ಬಾಣಂತಿಯರ ಸಾವಿನ ವಿಚಾರಕ್ಕೂ ಕೂಡ ಚರ್ಚೆ ಆಗೋ ಸಾಧ್ಯತೆ ಇದೆ. ಈ ಬಗ್ಗೆ ಮತ್ತಷ್ಟು ಅಪ್ಡೇಟ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ಪ್ರತಿನಿಧಿ ಬಸವರಾಜ್ ಹೂಗಾರ್ ಫೋನ್ ಸಂಪರ್ಕದಲ್ಲಿದ್ದಾರೆ. ಬಸವರಾಜ್, ನಿನ್ನೆಯಿಂದ ಉತ್ತರ ಕರ್ನಾಟಕ ಭಾಗದ ಚರ್ಚೆಗೆ ಸದನದಲ್ಲಿ ಅವಕಾಶವನ್ನ ಕೊಡಲಾಗಿದೆ. ಸೊ ನಿನ್ನೆ ಎಷ್ಟರ ಮಟ್ಟಿಗೆ ಉತ್ತರ ಕರ್ನಾಟಕ ಭಾಗದ ಚರ್ಚೆಗಳ ಆಯ್ತು, ಏನ್ ಹೇಳಿದ್ರು ಶಾಸಕರು, ಇವತ್ತೇನಾಗಬಹುದು ಅಂತ? ಪವಿತ್ರ ಏನು ಬೆಳಗಾವಿಯ ಸುವರ್ಣಸೌಧದಲ್ಲಿ ನಡೆಯುವಂತಹ ಏನು ಚಳಿಗಾಲದ ಅಧಿವೇಶನ ಇದೆ, ಇಲ್ಲಿ ಪ್ರಮುಖವಾಗಿ ಉತ್ತರ ಕರ್ನಾಟಕ ಭಾಗದ ಸಮಸ್ಯೆಗಳು, ಅದಕ್ಕೆ ಪರಿಹಾರಗಳು ಚರ್ಚೆ ಆಗ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ಕೂಡ ಸಾಕಷ್ಟು ಒಂದ್ ಕಡೆ ಸರ್ಕಾರದಲ್ಲಿ ಕೂಡ ಇರುವಂತ ಒಂದು ಪ್ರಸ್ತಾವನೆ ವಿರೋಧ ಪಕ್ಷಗಳು ಕೂಡ ಅದನ್ನ ಬಯಸಿರ್ತಕ್ಕಂಥದ್ದು. ಆದ್ರೆ ಎಲ್ಲೋ ಒಂದ್ ಕಡೆ ಕೆಲವೊಂದಿಷ್ಟು ವಿಚಾರಗಳ ಪ್ರಸ್ತಾಪ ಹಿನ್ನೆಲೆಯಲ್ಲಿ ನಿನ್ನೆ ಉತ್ತರ ಕರ್ನಾಟಕ ಭಾಗದ ಸಮಸ್ಯೆಗಳ ಕುರಿತು ಹೆಚ್ಚಾಗಿ ಚರ್ಚೆ ಆಗ್ಬೇಕು ಅನ್ನುವಂಥದ್ದನ್ನು ಅವರು ಕೂಡ ಹೇಳಿದ್ರು, ಮತ್ತೆ ಸಿಎಂ ಸಿದ್ದರಾಮಯ್ಯ ಅವರು ಕೂಡ ಹೇಳಿದ್ರು. ಆದ್ರೆ ಮೊದಲಿಗೆ ಒಂದಿಷ್ಟು ಬೇರೆ ಬೇರೆ ವಿಚಾರಗಳ ಸಂಬಂಧಪಟ್ಟಂತ ವಿಚಾರ ಕೂಡ ಚರ್ಚೆ ಆಯ್ತು. ಅದಾದ ಬಳಿಕ ಉತ್ತರ ಕರ್ನಾಟಕ ಭಾಗದ ಚರ್ಚೆಗೆ ಅವಕಾಶವನ್ನು ಕೂಡ ಕೊಟ್ರು. ಆ ಒಂದು ಸಂದರ್ಭದಲ್ಲಿ ಕೆಲವಷ್ಟು ಏನು ಕಲ್ಯಾಣ ಕರ್ನಾಟಕ ಭಾಗದ ಅಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಕುರಿತ ಅಂತ ಕೂಡ ಶಾಸಕರು ಪ್ರಸ್ತಾಪ ಮಾಡಿದ್ರು. ಮತ್ತೆ ಇಂದಿನ ಚಳಿಗಾಲದ ಅಧಿವೇಶನ ಸಂದರ್ಭದಲ್ಲಿ ಏನು ಶಾಲೆಗಳಲ್ಲಿ ಶಿಕ್ಷಕರ ನೇಮಕಾತಿ, ಮತ್ತೆ ರಸ್ತೆಗಳ ಸುಧಾರಣೆ ಇಲ್ಲ, ಮತ್ತೆ ಮೂಲಭೂತ ಸೌಕರ್ಯಗಳ ಕೊರತೆ ಕೂಡ ಇದೆ, ಮತ್ತೆ ಉದ್ಯೋಗ ಸೃಷ್ಟಿ ಆಗಿರ್ಬೋದು, ಇವೆಲ್ಲಾ ವಿಚಾರಗಳು ಕೂಡ ಸಾಕಷ್ಟು ವಿಚಾರಗಳನ್ನು ಕೂಡ ಶಾಸಕರು ಪ್ರಸ್ತಾಪ ಮಾಡಿದ್ರು. ಏನು ಶರಣಗೌಡ ಕನ್ಕೂರ್ ಅವರು ಕೂಡ ಸಾಕಷ್ಟು ಸರ್ಕಾರದ ವಿರುದ್ಧ ಅಸಮಾಧಾನ ಕೂಡ ತೋರಿದ್ರು. ಇದು ಒಂದ್ ರೀತಿಯಲ್ಲಿ ಟೂರಿಂಗ್ ಪ್ಯಾಕೇಜ್ ಆಗಿದೆ, ಆ ರೀತಿಯಲ್ಲಿ ಆಗಿದೆ. ನೀವು ಯಾವುದೇ ರೀತಿ ಸಮಸ್ಯೆಗಳನ್ನ ಪ್ರಸ್ತಾಪ ಮಾಡಿದ್ರು ಸಹಿತ ಉತ್ತರ ಕರ್ನಾಟಕ ಭಾಗದ ಸಮಸ್ಯೆಗೆ ಸರ್ಕಾರ ಸ್ಪಂದನೆ ಮಾಡ್ತಾ ಇಲ್ಲ. ಇಲ್ಲಿ ಅಧಿವೇಶನದಲ್ಲಿ ನಾವು ಚರ್ಚೆ ಅಂದ್ರೆ ಕಳೆದ ಬಾರಿಯ ಚರ್ಚೆ ಮಾಡಿರ್ತಕ್ಕಂಥದ್ದೇ ಪರಿಹಾರ ಇದುವರೆಗೂ ಕೂಡ ಇನ್ನೂ ಸಿಕ್ಕಿಲ್ಲ. ಹಾಗಾಗಿ ನಾವು ಚರ್ಚೆ ಮಾಡೋದು ಕೂಡ ವ್ಯರ್ಥ ಅನ್ನುವಂತ ರೀತಿಯಲ್ಲಿ ಕೂಡ ಅವರು ಅಸಮಾಧಾನವನ್ನು ಕೂಡ ಹೊರ ಹಾಕಿದ್ರು. ಅದಾದ ಬಳಿಕ ಕೋನ್ ರೆಡ್ಡಿ ಅವರು ಕೂಡ ಒಂದು ನವಲಗುಂದ ಕ್ಷೇತ್ರದ ಶಾಸಕರು ಆಗಿರುವಂತ ಕೋನ್ ರೆಡ್ಡಿ ಅವರು ಕೂಡ ಉತ್ತರ ಕರ್ನಾಟಕ ಭಾಗದ ಸಮಸ್ಯೆಗಳ ಕುರಿತು ಚರ್ಚೆ ಕೂಡ ಪ್ರಸ್ತಾಪ ಮಾಡಿದನ್ನು ಕೂಡ ಜಾರಿಗೆ ತರಬೇಕು ಅನ್ನುವಂತ ನಿಟ್ಟಿನಲ್ಲಿ ಕೂಡ ಚರ್ಚೆ ಮಾಡಿದ್ರು. ಹೀಗೆ ಹಲವು ಶಾಸಕರು ಕೂಡ ಉತ್ತರ ಕರ್ನಾಟಕ ಭಾಗದ ಸಮಸ್ಯೆಗಳ ಕುರಿತು ಚರ್ಚೆ ನಡೆಸಿದ್ರು. ಅದಾದ ಬಳಿಕ ಮತ್ತೆ ಬೇರೆ ಬೇರೆ ವಿಚಾರಗಳು, ಮತ್ತೆ ಒಂದಿಷ್ಟು ವಿಧೇಯಕಗಳ ಮಂಡನೆ, ಇವೆಲ್ಲವೂ ಕೂಡ ಚರ್ಚೆ ಆದವು. ಇವತ್ತು ಕೂಡ ಮುಂದುವರೆದು ಇವತ್ತು ಕೂಡ ಒಂದು ಈಗ ಅವಕಾಶವನ್ನ ಈಗ ಸ್ಪೀಕರ್ ಅವರು ಕೆಲವೊಂದಿಷ್ಟು ಇಡೀ ದಿನವೂ ಕೂಡ ಉತ್ತರ ಕರ್ನಾಟಕ ಭಾಗದ ಚರ್ಚೆಗೆ ಅವಕಾಶ ಕೊಟ್ಟಿರ್ತಕ್ಕಂಥದ್ದು ಇದ್ರೂ ಸಹಿತ ಬೇರೆ ಬೇರೆ ವಿಚಾರಗಳಿಗೆ ಕೂಡ ಚರ್ಚೆಗೆ ಸದನ ಸಾಕ್ಷಿ ಆಯ್ತು. ಪವಿತ್ರ ಬಸವರಾಜ್, ಹೇಳ್ದಂಗೆ ಇವತ್ತು ಹಾಗೆ ನಾಳೆ ಇನ್ನೆರಡು ದಿನ ಕೂಡ ಉತ್ತರ ಕರ್ನಾಟಕ ಭಾಗದ ವಿಚಾರಗಳ ಚರ್ಚೆ ಆಗತ್ತೆ. ಈ ಉತ್ತರ ಕರ್ನಾಟಕ ಭಾಗ ಅಂತ ಬಂದಾಗ ಇತ್ತೀಚೆಗೆ ಬಾಣಂತಿಯರ ಸಾವಿನ ಪ್ರಕರಣ, ಬಸವರಾಜ್, ಬಳ್ಳಾರಿ ಆಗಿರ್ಬೋದು, ರಾಯಚೂರು ಆಗಿರ್ಬೋದು, ಬೆಳಗಾವಿ ಆಗಿರಬಹುದು, ಇಲ್ಲೆಲ್ಲ ಬಾಣಂತಿಯರು ಶಿಶುಗಳ ಸಾವಿನ ಪ್ರಕರಣ ಬಹಳಷ್ಟು ಚರ್ಚೆ ಆಗ್ತಾ ಇದೆ. ಬಟ್ ಇದಕ್ಕೆ ಸರ್ಕಾರ ಏನ್ ಹೇಳತ್ತೆ, ಆರೋಗ್ಯ ಸಚಿವರು ಏನ್ ಹೇಳ್ತಾರೆ ಅಂತ ಪ್ರತಿಯೊಂದು ಮನೆಯಲ್ಲೂ ಕೂಡ ವೆಯ್ಟ್ ಮಾಡ್ತಿದ್ದಾರೆ. ಸೊ ಆ ವಿಚಾರದಲ್ಲಿ ಏನು ಮುಂದಿನ ದಿನಗಳಲ್ಲಿ ಈ ಸಿಸೇರಿಯನ್ ವಿಚಾರ ಹೆಚ್ಚಾಗ್ತಾ ಇದೆ, ಎಲ್ಲೋ ಖಾಸಗಿ ಹಾಸ್ಪಿಟಲ್ಗಳಲ್ಲಿ ಸಿಸೇರಿಯನ್ ವಿಚಾರ ಹೆಚ್ಚು ಚರ್ಚೆ ಮಾಡ್ತಿದ್ದಾರೆ, 90% ಸಿಸೇರಿಯನ್ಗೆ ಪ್ರೇರೇಪಿಸ್ತಿದ್ದಾರೆ, ಈ ರೀತಿ ಸಾಕಷ್ಟು ವಿಚಾರಗಳಿದೆ. ಇದ್ರ ಬಗ್ಗೆ ಏನ್ ನಿಲುವು ತಗೊಳುತ್ತೆ ಸರ್ಕಾರ? ಆ ಬಗ್ಗೆ ಏನಾದ್ರೂ ಇವತ್ತು ಚರ್ಚೆ ಆಗೋ ಸಾಧ್ಯತೆ ಇದೆಯಾ? ಪವಿತ್ರ, ಇವತ್ತು ಕೂಡ ಉತ್ತರ ಕರ್ನಾಟಕ ಭಾಗದ ವಿಶೇಷ ಚರ್ಚೆಗೆ ಅವಕಾಶ ಕೂಡ ಕೊಟ್ಟಿರ್ತಕ್ಕಂಥದ್ದು. ಹಾಗಾಗಿ ಇವತ್ತು ಕೂಡ ಉತ್ತರ ಕರ್ನಾಟಕ ಭಾಗದ ಏನು ಶಾಸಕರಿದ್ದಾರೆ, ಏನೆಲ್ಲ ಸಮಸ್ಯೆಗಳಿದಾವೆ, ನೀರಾವರಿ ಯೋಜನೆ ಆಗಿರ್ಬೋದು, ಮತ್ತೆ ಕೆಲವಷ್ಟು ಆಸ್ಪತ್ರೆಗಳಲ್ಲಿ ಲೋಪದೋಷಗಳಾಗಿರ್ಬೋದು, ಮತ್ತೆ ಬೇರೆ ಬೇರೆ ವಿಚಾರಗಳ ಸಮಸ್ಯೆಗಳ ಕುರಿತಾಗಿ ಇವತ್ತು ಬೆಳಕನ್ನ ಚೆಲ್ಲುವಂತ ಕಾರ್ಯಕ್ಕೆ ಉತ್ತರ ಕರ್ನಾಟಕ ಭಾಗದ ಶಾಸಕರಿಗೆ ಅವಕಾಶ ಕೂಡ ಕೊಟ್ಟಿರ್ತಕ್ಕಂಥದ್ದು. ಹಾಗಾಗಿ ಇವತ್ತು ಕೂಡ ಆ ಕಲಾಪ ಆರಂಭದಿಂದಲೂ ಕೂಡ ಉತ್ತರ ಕರ್ನಾಟಕ ಭಾಗದ ಸಮಸ್ಯೆಗೆ ಕೂಡ ಅವಕಾಶ ಇರ್ತಕ್ಕಂಥದ್ದು. ಹಾಗಾಗಿ ಪ್ರಮುಖವಾಗಿ ಪವಿತ್ರ ನೀವು ಹೇಳಿದಂತೆ ಉತ್ತರ ಕರ್ನಾಟಕ ಭಾಗದಲ್ಲಿ ಏನು ಸರ್ಕಾರಿ ಆಸ್ಪತ್ರೆಗಳಲ್ಲಿ ಕೆಲವಷ್ಟು ಲೋಪದೋಷಗಳಾಗ್ತಾ ಇದ್ದಾವೆ. ಅದರಲ್ಲೂ ಕೂಡ ಬಾಣಂತಿಯರ ಸಾವು ಪ್ರಕರಣ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡ್ತಾ ಇದೆ. ಆ ಸಾವುಗಳನ್ನ ತಡೆಗಟ್ಟುವಂತ ನಿಟ್ಟಿನಲ್ಲಿ ಕೂಡ ಮುಂದಾಗ್ತಾ ಇಲ್ಲ. ಇದೊಂದು ಡ್ರಗ್ ಮಾಫಿಯಾ ಅನ್ನುವಂಥದ್ದು ಕೂಡ ಸಾಕಷ್ಟು ಒಂದ್ ಕಡೆ ಚರ್ಚೆಗೆ ಗ್ರಾಸವಾಗ್ತಾ ಇದೆ. ಯಾಕಂತಂದ್ರೆ ಬಳ್ಳಾರಿಯಲ್ಲಿ ಆಗಿರ್ಬೋದು, ಬೆಳಗಾವಿಯಲ್ಲಿ ಆಗಿರ್ಬೋದು ಸಾವುಗಳ ಪ್ರಕರಣ ಹೆಚ್ಚಾಗ್ತದೆ ಹೊರತು ಅದು ಕಡಿಮೆ ಆಗ್ತಾ ಇಲ್ಲ.
ಸರ್ಕಾರ ಎಷ್ಟೇ ಸಭೆಗಳು ನಡೆಸಿದ್ರು ಕೂಡ ಅದು ಯಾವುದೇ ರೀತಿ ಅದನ್ನ ತಡೆಗಟ್ಟುವಂತ ನಿಟ್ಟಿನಲ್ಲಿ ಮುಂದಾಗ್ತಾ ಇಲ್ಲ. ಇದು ಎಲ್ಲಿಂದ ಆಗ್ತಾ ಇದೆ, ಏನ್ ನಡೀತಾ ಇದೆ ಅನ್ನುವಂಥದ್ದೇ ಕಡೆ ದೊಡ್ಡ ಮಟ್ಟದಲ್ಲಿ ಗೊಂದಲ ಸೃಷ್ಟಿಯಾಗಿದೆ. ಹಾಗಾಗಿ ಇದನ್ನ ತಡೆಗಟ್ಟುವಂತ ನಿಟ್ಟಿನಲ್ಲಿ ಇವತ್ತು ಸದನಕ್ಕೆ ಆರೋಗ್ಯ ಸಚಿವರಾಗಿರ್ತಕ್ಕಂಥ ದಿನೇಶ್ ಗುಂಡೂರಾವ್ ಸರ್ಕಾರದ ಪರವಾಗಿ ಉತ್ತರ ಕೊಡಲಿದ್ದಾರೆ. ಏನೆಲ್ಲ ಸಮಸ್ಯೆಗಳಿದೆ, ಅದಕ್ಕೆ ಕ್ರಮ ಏನ್ ಕೈಗೊಂಡಿದ್ದಾರೆ, ಅದನ್ನ ನಿಲ್ಸೋದು ಹೇಗೆ, ಅದರ ಲೋಪದೋಷಗಳೇನು ಅನ್ನುವಂಥದ್ದನ್ನ ಸರ್ಕಾರದ ಪರವಾಗಿ ಇವತ್ತು ಸದನದಲ್ಲಿ ಉತ್ತರ ಕೊಡಲಿದ್ದಾರೆ. ಈ ವೇಳೆ ವಿಪಕ್ಷಗಳು ಮತ್ತು ಆಡಳಿತ ಪಕ್ಷಗಳ ನಡುವೆ ಚರ್ಚೆಗಳು ಕೂಡ ಶುರುವಾಗುವಂತ ಸಾಧ್ಯತೆ, ವಾದ ವಿವಾದ ಕೇಳಿ ದೊಡ್ಡ ಮಟ್ಟದಲ್ಲಿ ಸದ್ದು ಗದ್ದಲ ಆಗುವಂತ ಒಂದು ಸಾಧ್ಯತೆ ಕೂಡ ಇರುವಂತದ್ದು. ಹಾಗಾಗಿ ಬಾಣಂತಿಯರ ಸಾವು ಪ್ರಕರಣಕ್ಕೆ ಸರ್ಕಾರ ಯಾವ ರೀತಿಯ ಕ್ರಮ ಕೈಗೊಂಡಿದೆ, ಅದಕ್ಕೆ ಏನು ಉತ್ತರ ಕೊಡ್ತಾರೆ ಅನ್ನುವಂಥದ್ದು ಸಾಕಷ್ಟು ಒಂದ್ ಕಡೆ ಕುತೂಹಲ ಕೆಡೆ ಮಾಡಿಕೊಟ್ಟಿದೆ. ಪವಿತ್ರ, ಹಾಗೆ ಸಂಪರ್ಕದಲ್ಲಿರಿ ಬಸವರಾಜ್. ಒಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ, ಏನಿದೆ ಅಂತ ನೋಡ್ಕೊಂಡು ಮತ್ತೆ ಮಾತಾಡಿಸ್ತೀನಿ. ಇಂದು ಕಾಂಗ್ರೆಸ್ ಪಕ್ಷದ ಶಾಸಕಾಂಗ ಸಭೆ ಕೂಡ ಇದೆ. ಬೆಳಗಾವಿಯ ಖಾಸಗಿ ಹೋಟೆಲ್ನಲ್ಲಿ ಈ ಒಂದು ಸಭೆ ನಡೆಯುತ್ತೆ. ಕಾಂಗ್ರೆಸ್ ಶಾಸಕಾಂಗ ಸಭೆ ಇವತ್ತು ಸಂಜೆ 6 ಗಂಟೆಗೆ ಸಿಎಂ ನೇತೃತ್ವದಲ್ಲಿ ನಡೆಯುವಂತಹ ಸಭೆ. ಉಳಿದೆರಡೂ ದಿನದ ವಿಧಾನಸಭೆ ಕಾರ್ಯಕಲಾಪಗಳ ಕುರಿತು ಚರ್ಚೆಯನ್ನ ಮಾಡೋ ಸಾಧ್ಯತೆ ಇದೆ. ನಿನ್ನೆ ಮೊನ್ನೆ ಸ್ಟಾರ್ಟ್ ಆದಂಗಿದೆ ಅಧಿವೇಶನ. ಏನ್ ಚರ್ಚೆ ಆಯ್ತು ಅನ್ನೋದು ನಿಜಕ್ಕೂ ಒಂದು ದೊಡ್ಡ ಕ್ವೆಶ್ಚನ್ ಮಾರ್ಕ್ ತರ ಅನಿಸ್ತಿದೆ. ಆಲ್ರೆಡಿ ಮುಕ್ತಾಯದ ಹಂತಕ್ಕೆ ಬಂದಿದೆ. ರಾಜ್ಯದ ಪ್ರತಿ ಬ್ಲಾಕ್ ಮಟ್ಟದಲ್ಲಿಯೂ ಕಾಂಗ್ರೆಸ್ ಕಚೇರಿ ಸ್ಥಾಪನೆಯ ವಿಚಾರ ಆಗಿರ್ಬೋದು, ಸಾಕಷ್ಟು ವಿಚಾರಗಳ ಕುರಿತು, ಉತ್ತರ ಕರ್ನಾಟಕ ಭಾಗದ ಕುರಿತು ಕೂಡ ಚರ್ಚೆ ಮಾಡಬಹುದಾದ ಸಾಧ್ಯತೆ ಇದ್ದು ಇಂದು ಶಾಸಕಾಂಗ ಸಭೆ ನಡೆಯುತ್ತೆ. ಸೊ ಈ ಸಭೆ ಸಾಕಷ್ಟು ಕುತೂಹಲದಿಂದ ಕೂಡಿರುವಂತದ್ದು. ಎಸ್ ಬಸವರಾಜ್, ಇವತ್ತು ಸಂಜೆ 6 ಗಂಟೆಗೆ ಸಿಎಂ ನೇತೃತ್ವದಲ್ಲಿ ಶಾಸಕಾಂಗ ಸಭೆ ಕರೆದಿದ್ದಾರೆ. ಏನೆಲ್ಲ ವಿಚಾರಗಳು ಚರ್ಚೆ ಆಗಬಹುದು, ಏನ್ ಸಿಗ್ತಿದೆ ಅಪ್ಡೇಟ್ ಆ ಬಗ್ಗೆ? ಪವಿತ್ರ, ಇಂದು ಸಂಜೆ 6 ಗಂಟೆಗೆ ಕಾಂಗ್ರೆಸ್ ಪಕ್ಷದ ಶಾಸಕಾಂಗ ಸಭೆ ಕೂಡ ಇರುವಂತದ್ದು. ಈಗಾಗಲೇ ಅಂದ್ರೆ ಅಧಿವೇಶನ ಆರಂಭ ಆಗಿ ಒಂದ್ 2 ದಿನಗಳ ದಲ್ಲೇ ಅದು ಶಾಸಕಾಂಗ ಪಕ್ಷ ಸಭೆ ಆಗ್ಬೇಕಾಗಿತ್ತು. ಆದ್ರೆ ಎಸ್.ಎಂ. ಕೃಷ್ಣ ಅವರ ನಿಧನ ಹಿನ್ನೆಲೆ ಅದನ್ನ ಮುಂದೂಡಲಾಯಿತು. ಹಾಗಾಗಿ ಇವತ್ತು ಸಂಜೆ 6 ಗಂಟೆಗೆ ಆ ಒಂದು ಶಾಸಕಾಂಗ ಪಕ್ಷ ಸಭೆ ಕೂಡ ಇರುವಂತದ್ದು. ಸಿಎಂ ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ ನಡೆಯುತ್ತೆ. ಅದರಲ್ಲಿ ಸಚಿವರು, ಶಾಸಕರು ಎಲ್ಲರೂ ಕೂಡ, ಕಾಂಗ್ರೆಸ್ ಪಕ್ಷದ ನಾಯಕ ಎಲ್ಲರೂ ಕೂಡ ಅದರಲ್ಲಿ ಭಾಗಿಯಾಗ್ತಾರೆ. ಪ್ರಮುಖವಾಗಿ ಪವಿತ್ರ, ಇನ್ನ 2 ದಿನಗಳ ಕಾಲ ಬೆಳಗಾವಿಯಲ್ಲಿ ಚಳಿಗಾಲ ಅಧಿವೇಶನ ಇರುವಂತದ್ದು. ಆ ಒಂದು ಅಧಿವೇಶನ ಸಂದರ್ಭದಲ್ಲಿ ಒಂದು ವಿಪಕ್ಷಗಳ ಒಂದ್ ರೀತಿಯಲ್ಲಿ ಏನು ಸರ್ಕಾರದ ಮೇಲೆ ಆರೋಪಗಳನ್ನ ಮಾಡ್ತವೆ, ಸರ್ಕಾರನ ಕಟ್ಟಿ ಹಾಕುವಂತ ಪ್ರಯತ್ನ ಮಾಡ್ತವೆ, ಅವುಗಳಿಗೆ ಒಂದು ಪ್ರತ್ಯುತ್ತರ ಕೊಡುವಂತ ನಿಟ್ಟಿನಲ್ಲಿ ಎಲ್ಲಾ ಶಾಸಕರು, ಸಚಿವರು ಕೂಡ ಎಲ್ಲರೂ ಕೂಡ ಒಂದು ಒಗ್ಗಟ್ಟಿನ ತೋರಿಸ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ಕೂಡ ಒಂದಿಷ್ಟು ವಿಚಾರಗಳು ಕೂಡ ಚರ್ಚೆ ಆಗುವಂತದ್ದು. ಇನ್ನು ಕೇವಲ ಒಂದು 2 ದಿನಗಳ ಉಳಿದಿರುವಂತ ಕಾರಣದಿಂದಲೇ ಸ್ವಲ್ಪ ಮಟ್ಟಿಗೆ ಈ ಅಧಿವೇಶನ ಕುರಿತಾಗಿ ಕೂಡ ಚರ್ಚೆ ಆಗುತ್ತೆ. ಅದಾದ ಬಳಿಕ ಏನು ಪ್ರಮುಖವಾಗಿ ಬೆಳಗಾವಿಯಲ್ಲಿ ಕೂಡ ಒಂದು ದೊಡ್ಡ ಮಟ್ಟದಲ್ಲಿ ಕಾಂಗ್ರೆಸ್ ಒಂದು ಸಮಾವೇಶ ಕೂಡ ಇರುವಂತದ್ದು. ಅಂದ್ರೆ ಏನು ಗಾಂಧೀಜಿಯವರ ಕಾಂಗ್ರೆಸ್ ಅಧಿವೇಶನ ಏನಿದೆ ಅದಕ್ಕೆ 100 ವರ್ಷಗಳ ಶತಮಾನೋತ್ಸವ ಕೂಡ ಕಾರ್ಯಕ್ರಮ ಇರುವಂತದ್ದು. ಹಾಗಾಗಿ ಆ ಒಂದು ಕಾರ್ಯಕ್ರಮಕ್ಕೆ ಎಐಸಿಸಿ ನಾಯಕರು ಎಲ್ಲ ವರಿಷ್ಠರು ಕೂಡ ಬರುವಂತದ್ದು. ರಾಹುಲ್ ಗಾಂಧಿ ಅವರು, ಪ್ರಿಯಾಂಕಾ ಗಾಂಧಿ ಅವರು, ಮತ್ತೆ ಸೋನಿಯಾ ಗಾಂಧಿ ಅವರು ಸೇರಿದಂತೆ ಎಲ್ಲಾ ಪ್ರಮುಖ ನಾಯಕರು ಕೂಡ ಬರುವಂತ ಸಾಧ್ಯತೆ ಇರುವಂತದ್ದು. ಹಾಗಾಗಿ ಆ ಒಂದು ಕಾರ್ಯಕ್ರಮವನ್ನ ಬೆಳಗಾವಿಯಲ್ಲಿ ದೊಡ್ಡ ಮಟ್ಟದಲ್ಲಿ 26-27 ಕಾರ್ಯಕ್ರಮನ ರೂಪಿಸ್ಲಿಕ್ಕೆ ಈಗಾಗಲೇ ಕಾಂಗ್ರೆಸ್ ಪಕ್ಷ ನಾಯಕರು ಮುಂದಾಗಿರುವಂತದ್ದು. ಹಾಗಾಗಿ ಅದರಲ್ಲಿ ಶಾಸಕರು, ಸಚಿವರು ಎಲ್ಲರೂ ಕೂಡ, ಪ್ರತಿಯೊಬ್ಬರು ಕೂಡ ಭಾಗವಹಿಸಬೇಕು, ಅದಕ್ಕೆ ಸಹಕಾರ ಕೊಡಬೇಕು ಅನ್ನುವಂಥದ್ದನ್ನ ಸಿದ್ದರಾಮಯ್ಯವರು, ಡಿಸಿಎಂ ಡಿ.ಕೆ. ಶಿವಕುಮಾರ್ ಅವರು ಕೂಡ ಎಲ್ಲ ಶಾಸಕರು, ಸಚಿವರಿಗೆ ಸಲಹೆ ಮತ್ತು ಸೂಚನೆಗಳನ್ನು ಕೂಡ ಕೊಡಲಿದ್ದಾರೆ. ಹಾಗಾಗಿ ಮತ್ತೆ ಈ ಒಂದು ಅಧಿವೇಶನ ಒಂದು ಪ್ರಯುಕ್ತ ಹಿನ್ನೆಲೆಯಲ್ಲಿ ಪ್ರತಿ ಬ್ಲಾಕ್ ಮಟ್ಟದಲ್ಲೂ ಕೂಡ ಕಾಂಗ್ರೆಸ್ ಕಚೇರಿಯನ್ನ ಒಂದು ಉದ್ಘಾಟನೆ, ಕಾಂಗ್ರೆಸ್ ಕಚೇರಿಗೆ ಅಡಿಪಾಯ ಹಾಕ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ಕೂಡ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ. ಅದಕ್ಕೆ ಸ್ಥಳೀಯ ಮಟ್ಟದ ಎಲ್ಲಾ ಶಾಸಕರು, ಸಚಿವರು ಕೂಡ ಸಹಕಾರ ಕೊಡಬೇಕು ಅನ್ನುವಂಥದ್ದನ್ನು ಕೂಡ ಈ ಸಭೆಯಲ್ಲಿ ಒಂದು ಸಚಿವರಿಗೆ ಮತ್ತೆ ಶಾಸಕ ಸೂಚನೆಯನ್ನು ಕೂಡ ಕೊಡಲಿದ್ದಾರೆ. ಮತ್ತೆ ಪ್ರಮುಖವಾಗಿ ಏನು ಈಗಾಗಲೇ ಬಿಜೆಪಿಯ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ವಿಜಯೇಂದ್ರ ಅವರು ಏನಿದ್ದಾರೆ, ಅವರ ವಿರುದ್ಧ 150 ಕೋಟಿ ರೂಪಾಯಿ ಏನು ವಕ್ಫ್ ವಿಚಾರಕ್ಕೆ ಸಂಬಂಧಪಟ್ಟಂತ ಆರೋಪ ಏನು ಕೇಳಿ ಬಂದಿದೆ, ಈ ಆರೋಪದ ವಿಚಾರವೂ ಕೂಡ ಚರ್ಚೆ ಆಗುವಂತ ಎಲ್ಲ ಸಾಧ್ಯತೆ ಇರುವಂತದ್ದು. ಯಾಕಂತಂದ್ರೆ ಸರ್ಕಾರವನ್ನ ಕಟ್ಟಿ ಹಾಕುವಂತ ಪ್ರಯತ್ನಕ್ಕೆ ಮುಂದಾಗಿರ್ತಕ್ಕಂತ ವಿಜಯೇಂದ್ರ ಅವರ ವಿರುದ್ಧವಾಗಿ ಒಂದ್ ರೀತಿ ಈ ಆರೋಪ ಕೇಳಿ ಬಂದಿರತಕ್ಕಂಥದ್ದು. ಇದನ್ನ ತಾರ್ಕಿಕ ಹಂತಕ್ಕೆ ತೆಗೆದುಕೊಂಡು ಹೋಗ್ಬೇಕು. ಹಾಗಾಗಿ ಇದನ್ನು ಯಾವ ರೀತಿಯಾಗಿ ಅವರು ಮೂಡಾ ಪ್ರಕರಣವನ್ನ ತೆಗೆದುಕೊಂಡು ಹೋದ್ರು ಅದೇ ರೀತಿಯಲ್ಲಿ ಇದನ್ನು ಕೂಡ ತೆಗೆದುಕೊಂಡು ಹೋಗ್ಬೇಕು ಅನ್ನುವಂತ ಚರ್ಚೆ ಕೂಡ ಇವತ್ತು ಮಾಡುವಂತ ಸಾಧ್ಯತೆ ಇರುವಂತದ್ದು. ಪವಿತ್ರ, ಥ್ಯಾಂಕ್ ಯು ಬಸವರಾಜ್ ಮಾಹಿತಿಗಾಗಿ. ಒಟ್ಟಾರೆ ಸಂಜೆ 6 ಗಂಟೆಗೆ ಶಾಸಕಾಂಗ ಸಭೆ